ಹಾಯ್ ಎವ್ರಿವನ್, ಅನಿತಾ ಸಜಿತ್ ಲಾಕ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಂದಿದು ಯೂಟ್ಯೂಬ್ನ 2ನೇ ವೀಡಿಯೋ ಮಾಡ್ತಾ ಇರೋದು. ಫಸ್ಟ್ ವೀಡಿಯೋ ತಕ್ಕ ಬಂದಿದೆ. ಹೇಗೆ ಬಂದಿದೆ ಅಂತ ನೀವೇ ಹೇಳಬೇಕು. ಆ್ಯಕ್ಚುಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಏನು ಅಂತ. ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಚೆನ್ನಾಗಿ ಮಾಡು, ಇನ್ನೂ ಚೆನ್ನಾಗಿ ಮಾತಾಡು, ಇನ್ನೂ ಚೆನ್ನಾಗಿ ಇದನ್ನು ಮಾಡು ಅಂತ ಎಲ್ಲ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ 55 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ಈಗ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ಬಾಳೆಹಣ್ಣು ಇದ್ದಾವೆ. ಸೊ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಬನಾನಾ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೆ ಇವತ್ತು ತೋರಿಸೋಣ ಅಂತಿದ್ದೀನಿ. ಬನಾನಾ ಐಸ್ ಕ್ರೀಮ್ ಹೇಗೆ ಮಾಡೋದು ಏನು ಅಂತ. ಬನ್ನಿ, ನಿಮಗೆ ಬನಾನಾ ಐಸ್ ಕ್ರೀಮ್ ಮಾಡೋದು ತೋರಿಸ್ತೀನಿ ಹೇಗೆ ಏನು ಅಂತ. ಎಲ್ಲರಿಗೂ ತುಂಬ ಧನ್ಯವಾದ. ಡಿಯರ್ ಫ್ರೆಂಡ್ಸ್, ಬನಾನಾ ಐಸ್ ಕ್ರೀಮ್ ಮಾಡೋಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇವಾಗ ನೋಡೋಣ ಬನ್ನಿ. ಏನೇನು ಹಾಕೋದು ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನಾನು. ಬನಾನಾ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿದ ಪೀಸ್ನ ಒಂದು ಬೌಲಿಗೆ ಹಾಕ್ಕೊಂಡು ಫ್ರೀಜಿಗೆ ಇಡ್ತೀನಿ 2-3 ಅವರ್ಸ್ ಆದಮೇಲೆ ನೋಡಿ, ನಾನು ಫ್ರಿಜ್ಜಲ್ಲಿಟ್ಟೆ. 2-3 ಅವರ್ಸ್ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿ ಉತ್ತುತ್ತಿ, ಬಾದಾಮು ಮತ್ತು ದ್ರಾಕ್ಷಿನ ಫ್ರೀಜಿಗೆ ಇಟ್ಟಿರೋ ಬಾಳೆಹಣ್ಣನ್ನ ತೊಗೊಂಡು ಬಂದು, ಫ್ರೀಜಿಗೆ ಇಟ್ಟಿರೋ ಬನಾನಾ, 1 ಕಪ್ ಮಿಲ್ಕು, ಕಟ್ ಮಾಡ್ಕೊಂಡಿರೋ ಬಾದಾಮ್ ಪೀಸಸ್ಸು, ಆಮೇಲೆ ನೆನೆ ಇಟ್ಟಿರೋ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ನೆಕ್ಸ್ಟು ಸ್ವಲ್ಪ ಕೇಸರಿ, ಆಮೇಲೆ ಜೇನುತುಪ್ಪ. ಓಕೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಜಾರೊಳಕ್ಕೆ ಫ್ರೀಸಲ್ಲಿಟ್ಟಿರೋ ಬನಾನಾ ಪೀಸಸ್ಸು, ನೆನೆ ಇಟ್ಟಿರೋ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಉತ್ತುತ್ತಿನ ಸ್ವಲ್ಪ ಕಟ್ ಮಾಡ್ಕೊಂಡು ನಾನೇ ಕೈಯಲ್ಲಿ ಇದು ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಕಪ್ ಮಿಲ್ಕ್ ಹಾಕಿದ್ದೀನಿ. ಸ್ವಲ್ಪ ಕೇಸರಿ ಹಾಕಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಸಕ್ಕರೆ, ಜೇನುತುಪ್ಪ, ಸ್ವಲ್ಪ ಚಿಟಿಕೆ ಉಪ್ಪು. ನೆಕ್ಸ್ಟು ಕ್ಯಾಪ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡೋಣ್ರಿ. ಗ್ರೈಂಡ್ ಮಾಡಿದಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್, ಒಂದು ಬಾಕ್ಸಲ್ಲಿ ನಾವೇನು ರುಬ್ಕೊಂಡಿರ್ತೀವೋ ಅದನ್ನು ಬಾಕ್ಸ್ ಒಳಗೆ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡೋದು. ಬಾದಾಮ್ ಪೀಸಸ್ಸು ಮತ್ತು ಕೇಸರಿ ಹಾಕಿ ಡೆಕೋರೇಟ್ ಮಾಡ್ಕೊಳೋದು. ಅದಾದಮೇಲೆ ನೋಡಿ, ಈ ಥರ ಬಂದಿದೆ, ಚೆನ್ನಾಗಿ ಕಾಣ್ತಿದೆ. ನೆಕ್ಸ್ಟು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು. ಒಂದು 4 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ರಿಸಲ್ಟ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ನನ್ನ ಮಗಳು ವೆಯ್ಟ್ ಮಾಡ್ತಿದ್ದಾಳೆ, ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಮಮ್ಮಿ ಅಂತಂದ್ಲು ತಿಂದು. ನೆಕ್ಸ್ಟು ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ನಾವು ನಮ್ಮ ಮನೆ ದೇವ್ರಿಗೆ ಹೊರಟ್ವಿ. ನಮ್ಮ ಮನೆ ದೇವರು ಬಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಅದೆಲ್ಲಿ ಬರುತ್ತೆ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು, ಸೊಂಡೆಕೊಳ ಅಂತ, ಅಲ್ಲಿ ಇರೋದು ನಮ್ಮ ಮನೆ ದೇವರು. ಸೊ ಹೋಗ್ತಾಯಿದ್ವಿ. ನಮ್ಮದು ಚಿತ್ರದುರ್ಗದ ಮೆದೆಹಳ್ಳಿ ನಮ್ಮೂರು ಬಂದು. ಸೊ ಮುರುಘಾ ಮಠದ ಮುಂದೆ ಹೋಗ್ತಾಯಿದ್ವಿ. ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಹೋಗ್ತಾಯಿದ್ವಿ. ಸೊ ಹೋಗೋ ದಾರಿಲಿ ರೈಲ್ವೆ ಗೇಟ್ ಕ್ಲೋಸ್ ಆಗಿತ್ತು. ಸೊ ಗೂಡ್ಸ್ ಹೋಗ್ತಾ ಇತ್ತು. ಸೊ ಏನಿಲ್ಲ ಅಂದರೆ ಒಂದು 20 ಮಿನಿಟ್ಸ್ ಇಲ್ಲೇ ನಿಂತ್ಕೊಂಡ್ವಿ ನಾವು. ನೆಕ್ಸ್ಟ್ ಗೂಡ್ಸ್ ಮೂವ್ ಆಯಿತು. ಸೊ ನಾವು ಕಂಟಿನ್ಯೂ ಮಾಡಿದ್ವಿ ಜರ್ನಿನ. ನನ್ನ ಮಗಳು ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ. ನಾವು ಬೋವಾ ಹೋಗ್ತಾ ಇದ್ದೀವಿ ಅಂತ. ತುಂಬ ಚೆನ್ನಾಗಿತ್ತು ವ್ಯೂಸು. ಈವ್ನಿಂಗ್ ಟೈಮು. ನಮ್ಮ ಮನೆ ದೇವ್ರ ವಾರ ಬಂದು ಮಂಗಳವಾರ. ಸೊ ಹಾಗಾಗಿ ನಾವು ಈವ್ನಿಂಗ್ ಟೈಮ್ ಸ್ವಲ್ಪ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಬರ್ತೀವಿ. ಯಾವಾಗಲೂ ಬೆಂಗಳೂರಿಂದ ಬಂದ್ವಿ ಅಂತಂದರೆ 1 ಟೈಮ್ ಯಾವಾಗಾದರೂ ಮಂಗಳವಾರ ನಾವು ಪಕ್ಕಾ ಫಿಕ್ಸು ನಮ್ಮ ಮನೆ ದೇವ್ರಿಗೆ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಬರ್ತೀವಿ. ಮಿಸ್ಸೇ ಮಾಡೋದಿಲ್ಲ ಯಾವಾಗಲೂ ಅಷ್ಟೇ. ನೆಕ್ಸ್ಟ್ ಆನ್ ದ ವೇ ಹೋಗುವಾಗ ನಾವು ಮೊದಲು ನಮ್ಮ ಮಂದಿರದಲ್ಲಿ ಹೋಗೋಕ್ಕಿಂತ ಮುಂಚೆ ಆಂಜನೇಯ ಗುಡಿ ಇದೆ, ಅಲ್ಲಿಗೆ ಹೋಗಿ ಫಸ್ಟ್ ಮಂಗಳಾರತಿ ಮಾಡಿಸ್ಕೊಂಡು, ಈ ಆಂಜನೇಯ ಗುಡಿ ಎಲ್ಲಿ ಬರುತ್ತೆ
ಬರುತ್ತೆ ಅಂದರೆ ಜಾನ್ಕೊಂಡ ಅಂತ ಬರುತ್ತೆ, ಚಿತ್ರದುರ್ಗ ಡಿಸ್ಟಿಕ್, ಅದು ಜಾನ್ಕೊಂಡ ಅಂತ. ಆ ಊರಲ್ಲಿ ಹೈವೇದಲ್ಲೇ ಬರ್ತದೆ. ಇದು ಚಿತ್ರದುರ್ಗ ಟು ಶಿವಮೊಗ್ಗ ರೋಡು. ಆಂಜನೇಯನ ದರ್ಶನ ಆಯಿತು, ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ವಿ. ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಅಗೇನ್ ಹೊರಟ್ವಿ. ನೆಕ್ಸ್ಟು ಅವರು ಪೂಜಾರು ಬಂದು ಕಾರ್ ಪೂಜೆ ಮಾಡ್ತೀನಿ ಅಂದರು. ಸೊ ಆಗ ವೆಯ್ಟ್ ಮಾಡಿದ್ವಿ. ನೆಕ್ಸ್ಟ್ ಅವ್ರ ಪೂಜೆ ಎಲ್ಲ ಆಯಿತು, ಹೊರಟ್ವಿ. ಮತ್ತು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಕಂಟಿನ್ಯೂ ಆಯಿತು ಜರ್ನಿ. ಹೋದ್ವಿ, ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲನ. ಈವ್ನಿಂಗ್ ಟೈಮ್ ಅಲ್ವಾ, ಸ್ವಲ್ಪ ಕೋಲ್ಡಾಗಿ ಚೆನ್ನಾಗಿತ್ತು ವೆದರೆಲ್ಲನ. ಬಂದ್ವಿ, ನಮ್ಮ ಮನೆ ದೇವ್ರ ಸೊಂಡೆಕೊಳ, ಮನೆ ದೇವ್ರು ಇರೋ ಊರು ಸೊಂಡೆಕೊಳ. ಸೊ ಬಂದ್ವಿ, ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ, ಕೂಲಾಗಿತ್ತು ವೆದರೆಲ್ಲ. ನಮ್ಮದೇನಪ್ಪ, ನಮ್ಮ ಮನೆದೇವ್ರದ್ದು ಒಳಗಿನ ಚಿತ್ರ ಏನು ಮೀನ್ಸ್ ವೀಡಿಯೋ ಏನೂ ಮಾಡೋಂಗಿಲ್ಲ, ಹೊರಗಡೆಯಿಂದ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಒಳಗಡೆ ನಾನು ಏನೂ ತೋರಿಸಿಲ್ಲ. ಇದು ಆಂಜನೇಯನ ಗುಡಿ, ಇದೆಲ್ಲ ಸುತ್ತಲೂ ನಮ್ಮ ಮನೆ ದೇವ್ರ ಸುತ್ತಲೂ ಇರೋ ವ್ಯೂಸ್ ಇದು. ಇದಾದಮೇಲೆ ನೆಕ್ಸ್ಟು ಪೂಜೆ ಮಂಗಳಾರತಿ ಎಲ್ಲ ಆಯಿತು. ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಪ್ರಸಾದಕ್ಕೆ ಬಂದ್ವಿ. ಪಾಯಸ ಆಯಿತು, ಪಾಯಸ ಅನ್ನ ಸಾಂಬಾರು ಇತ್ತು. ಪಾಯಸ ಆದಮೇಲೆ ಅನ್ನ ಸಾಂಬಾರು ಹಾಕ್ಸ್ಕೊಂಡು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಸೇವಿಸಿದಾದಮೇಲೆ ನಾವು ಹೊರಟ್ವಿ ಊರಿಗೆ. ಮನೆಗೆ ಬಂದ್ವಿ. ಯೂಶ್ವಲಿ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.